ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಏನಪ್ಪ ಅಂತಂದ್ರೆ ಇವತ್ತು ನಾವು ಬಂದೀವ್ರಿ 10 ಗಂಟೆದಾಗ ನಮ್ಮ ಹೊಲಗಳಿಗೆ. ಯಾಕಂತಂದರೆ ನಮ್ಮ ಕಬ್ಬು ಕಡಿಯಾಕ ಹೆಂಗೆ ನಮ್ಮ ಹೊಲಕ್ಕೆ ಬಂದಾದ್ರೆ 10 ಗಂಟೆವರೆಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕಿಸಿ ಟ್ರ್ಯಾಕ್ಟರ್ ಅವ್ರು ರೂಟ್ರ್ ಹೊಡಿಸ್ಲಕತ್ತಿದ್ದೆವು. ಅಷ್ಟರದಾಗ ಬಂದದ್ದು ನೋಡ್ರಿ ನಮ್ಮ ಚಿಲ್ಲರ್ ಪಾರ್ಟಿಗೆ ಹೆಂಗೆ. ಯಾಕಂತಂದ್ರೆ ಅವರು ಹತ್ತಿ ಬಿಡ್ಸಕ್ಕೆ ಅಲ್ಲಿಂದ ನೋಡ್ರಿ ಬಂದುಬಿಟ್ಟು ಎಲ್ಲ ಕಬ್ಬಿಂದು ಹೆಂಗೆ ಐತಿ ಹೊಲ ತೋರಿಸ್ದೆವು. ಅದಾದ ನಂತರ ಲಾರಿ ಒಳಗೆ ತಂದಿಸಿ ಅವರಿಗೆ ಜೋಬಡಿ ವ್ಯವಸ್ಥೆ ಕೂಡ ಮಾಡಿದೆವು. ಮಾಡ್ತೇವೆ ನೋಡ್ರಿ ಹೆಂಗೆ ಮಾಡ್ಲತ್ತಾರ. ಹತ್ತಿ ಬಿಡಿಸಿ ನಮ್ಮ ಖರ್ಚಿಗೆ ಹತ್ತ ಹಣ ಅಂತ ಕಿಸಿ ಹತ್ತಿ ಓಡಿಸ್ಕೊಂಡು ಅವ್ರು ಹೊಂಟಿದ್ದಾರೆ ಬನ್ನಿ. ಅಲ್ಲಿಂದ ಬಂದುಬಿಟ್ಟು ನೋಡ್ರಿ ನಾವು ಮನೆ ಕಡೆಗೆ ರೆಡಿ ಆಗಿ ಬಂದುಬಿಟ್ಟೇವ್ರಿ. ವೈರ್ ತೊಗೊಂಡು ಕಸಿ ಹೋಗ್ಲಕ್ರಿ. ಯಾಕಂತಂದ್ರೆ ವೈರ್ ಹೇಳಿಲ್ಲಕತ್ತಿರೋರಿಗೆ ಲೈಟಿನ ವ್ಯವಸ್ಥೆ ಬೇಕಂತ. ಆ ಕಾರಣ ಗಂಟೆಯಾಗ ಕಂಬ್ರಿಯಾಗ ಎಲ್ಲಿ ಬೇಕಾದಲ್ಲಿ ಬಿದ್ಕೋತ ಹೇಳ್ಕೋತ ಬಂದುಬಿಟ್ಟಿವಿ ನೋಡ್ರಿ ಕರೆಂಟ್ ಹಾಕ್ಲಕ್ಕೆ. ನೋಡ್ರಿ ಮುಳು ಕಿಚ್ಚವ ಏನು ಸುದ್ದಿ ಅಂದ್ರೆ ಭೀ ಸುಮ್ಮನೆ ತಿರುಗಾಡಕತ್ತಿ ನೋಡ್ರಿ. ಮನೆ ಕಡೆ ಹೋಗ್ಬೇಕಂತ ಕೇಸಿ ಹೋಗ್ಬೇಕಂತ ತಳಗಿಳಿದೇವ್ರಿ. ಹುಲ್ಲು ನೋಡ್ರಿ ಮುಳ್ಳು ನೋಡ್ರಿ ಹೆಂಗೆ ಬಿದ್ದಾವ ಏನು ಸುದ್ದಿ. ಇದು ಮಟ್ಟ ಹುಲ್ನಾಗ ತಿರ್ಗಾಡಕತ್ತೀವ್ರಿ. ಬರೀ ಹುಲ್ಲೇ ಐತೆ ನೋಡ್ರಿ ಬೇರೆ. ಅಲ್ಲಿಂದ ಬಂದುಬಿಟ್ಟಿವ್ರಿ ನಾವು ವಾಲ್ ಚಾಲು ಮಾಡ್ಲಕ್ರಿ. ಅವ್ರಿಗೆ ಕುಡ್ಲಿಕ್ಕೆ ನೀರು ಬೇಕಂತ ಮೋಟ್ರು ಚಾಲು ಇದ್ದು ಅದು ಕಾರಣಕ್ಕೆ ವಾಲ್ಗಳು ಚಾಲು ಮಾಡ್ಕೇಸಿ ಬಂದುಬಿಟ್ಟು ನೋಡ್ರಿ ನಾವು ಹೊಲಕ್ಕೆ ರೀ. ಅಲ್ಲಿಂದ ಬಂದ ತಕ್ಷಣ ಅವ್ರನ್ನತ್ರ ನಾವು ಕಬ್ಬಿಗೆ ಪೂಜೆ ಮಾಡ್ತೀವಣ್ಣ ಇವತ್ತು ಅಂತ ಕೇಸಿ ಅನ್ಲತ್ತಿದ್ರಿ. ಆದ ಕಾರಣಕ್ಕೆ ಕಬ್ಬಿನ ಪೂಜೆ ಮಾಡಕತ್ತಾರ ನಡ್ರಿ ಅಂತ ಕೇಸಿ ನಮ್ಮ ಗೌಡ್ರು ಇವತ್ತು ಅವರು ಕೂಡ ಒಂದು ಕೇಸಿ ಕಬ್ಬಿನ ಪೂಜೆ ಮಾಡಿಕೊಟ್ರು. ಪೂಜೆ ಆದ ತಕ್ಷಣ ಬಂದ್ರೆ ನೋಡ್ರಿ ನಮ್ಮ ತಾಂಡದ ಗ್ಯಾಂಗ್. ಯಾಕಂತಂದ್ರೆ ಇಷ್ಟು ದಿವಸ ಕಬ್ಬು ತಿಂದಿದ್ದಿಲ್ಲ, ನಾವು ಇವತ್ತು ತಿಂತೇವೆ ಅಂತ ಕಿಸಿ ಅಂದರು. ಅಲ್ಲಿಂದ ಬಂದುಬಿಟ್ಟವ್ರಿ ಕರೆಂಟ್ ವ್ಯವಸ್ಥೆ ಮಾಡ್ಲಕ್ಕ ಏನಂತಂದ್ರೆ ಅಲ್ಲಿ ವೈರು ಕಂಬಿದ್ದು ಅವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೇಸಿ ಫ್ಯೂಸು ಹಾಕ್ದೇವ್ರಿ. ಫ್ಯೂಸ್ ಹಾಕಿಸಿ ರಾತ್ರಿ ನೋಡ್ರಿ ಈ ಥರ ವ್ಯೂ ಕಾಣ್ತಾರೆ. ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೆವು. ಅವರು ಕೂಡ ಚೆನ್ನಾಗಿ ವ್ಯವಸ್ಥೆ ಐತೆ ಅಂತ ಕೇಸಿ